ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ ಕುಂದಾಪುರ ತಾಲೂಕಿನ ಹೆಮ್ಮಾಡಿಯ ಜನತಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಶ್ರೀ ವಿವಿವಿ ಹೆಮ್ಮಾಡಿ ಸಮರ್ಪಣಾ ಎಜುಕೇಷನಲ್ ಟ್ರಸ್ಟ್ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯ ಸಂಯುಕ್ತ ಆಶ್ರಯದಲ್ಲಿ ಈ ಪಂದ್ಯ ಆಯೋಜನೆಗೊಂಡಿತ್ತು. ತಂಡದ ಮುಖ್ಯ ಕೋಚ್ ಜಗದೀಶ್ ಕಾಂಬ್ಳೆ ಉದ್ಘಾಟಿಸಿ ಮಾತನಾಡಿ, ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಪಂದ್ಯಾವಳಿಯಂತೆ ಅಂಕಣ ಸಹಿತ ಎಲ್ಲವನ್ನೂ ಸಜ್ಜುಗೊಳಿಸಲಾಗಿದೆ ಎಂದರು. ಆದ್ರೆ ಇವತ್ತು ತಾಲೂಕು ಮಟ್ಟಕ್ಕೆ ಹೆಂಗೆ ಮಾಡಿದ್ದಾರೆ ಅಂದ್ರೆ ಅದನ್ನೀಗ ನಾವು ಎಲ್ಲಿ ಕಡಿಮೆ ಕಾಣಲಿಕ್ಕಿಲ್ಲ. ಆ ತರ ಒಂದು ಗ್ರೌಂಡ್ ಮಣ್ಣಲ್ಲಿ ಮಾಡ್ಬೇಕಂದ್ರೆ ಇಲ್ಲಿನ ಈ ಕಾಲೇಜಿನ ಇಂಟ್ರೆಸ್ಟ್ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಇಂದ ಇದು ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡುವಾಗಲೇ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ ತುಂಬಾ ಸಮಯದಿಂದ ನಾನು ಇಲ್ಲಿಂದ ಹೊನ್ನಾವರದ ಹತ್ರವರೆಗೆ ಹೋಗ್ತಾ ಬರ್ತಾ ಇರ್ತೀನಿ. ಆದ್ರೆ ಇಷ್ಟೊಂದು ಕ್ರೇಜ್ ಇಷ್ಟು ಬೆಳಗ್ಗೆನೆ 9 ಗಂಟೆ ಆಗುವಾಗಲೇ ಎಲ್ಲ ಇಲ್ಲಿ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದಲ್ಲದೆ ಸ್ಪೆಷಲ್ ಆಗಿ ಇಂಥ ಒಂದು PU ಕಾಂಪಿಟೇಷನ್ಗೆ ಅದು ತಾಲೂಕು ಲೆವೆಲ್ ಇದನ್ನು ನೋಡುವಾಗಲೇ ಇಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಡೀತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಎಲರ್ಟ್ ಆಗಿದ್ದಾರೆ ಎಲ್ಲರೂ. ಅದಲ್ಲದೆ ನಮಗೆ ಮೇಯ್ನ್ ಏನಂದರೆ ಇದಕ್ಕೆ ಇಂತಹ ಒಂದು ಪಂದ್ಯಾಟವನ್ನು ನಡೆಸಬೇಕಾದ್ರೆ ನಮ್ಮ ಇಲ್ಲಿನ ಪ್ರಿನ್ಸಿಪಲ್ ಆಗಲಿ ಇಲ್ಲಿನ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಅವರು ಇದಕ್ಕೆ ಇನ್ವಾಲ್ವ್ ಆಗೋದಿದ್ರೆ ಈ ಥರ ನಡೆಯೋಕೆ ಆಗೋದೇ ಇಲ್ಲ. ಸಂಸ್ಥೆಯ ಪ್ರಾಂಶುಪಾಲ ಗಣೇಶ್ ಮೊಗವೀರ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕಬಡ್ಡಿ ಗ್ರಾಮೀಣ ಕ್ರೀಡೆಯಾಗಿದ್ದು 1000 ವರ್ಷ ಇತಿಹಾಸವಿದೆ. ದೇಸಿ ಕ್ರೀಡೆಯಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಕಬಡ್ಡಿ ಬಗೆಗಿನ ಆಸಕ್ತಿ ಹೆಚ್ಚುತ್ತಿದೆ ಎಂದರು. ಅವರು ಕಳೆದ 3 ವರ್ಷಗಳಲ್ಲಿ ಇಲ್ಲಿ 5ನೇ ಬಾರಿಗೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜಿಸುತ್ತಿರುವುದಾಗಿ ಹೇಳಿ, ಕಬಡ್ಡಿ ಅಂತ ಹೇಳಿದ ತಕ್ಷಣ ನಮ್ಮ ಹೆಮ್ಮಾಡಿಗೆ ಏನೋ ಒಂದು ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಸಂಸ್ಥೆ ಸ್ಥಾಪನೆಯಾಗಿ ಕೇವಲ 2 ವರ್ಷ 3 ತಿಂಗಳು ಕಳೆದುಕೊಂಡಿದ್ದೇವೆ. ಈ 2 ವರ್ಷ 3 ತಿಂಗಳ ಅವಧಿಯಲ್ಲಿ 5 ಇಲಾಖಾ ಕಾರ್ಯಕ್ರಮವನ್ನ, ಆ ಇಲಾಖಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಬಡ್ಡಿಯನ್ನ ಈ ಮೈದಾನದಲ್ಲಿ ನಾವು ಆಯೋಜನೆ ಮಾಡಿಕೊಂಡವರು. ಹೆಸರಿಸಬೇಕಂತ ಹೇಳಿದ್ರೆ 2022ರಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ, 2023ರಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಮತ್ತೊಮ್ಮೆ, ಹಾಗೆ ಬೈಂದೂರು ತಾಲೂಕು ಮಟ್ಟದ ಪ್ರೌಢಶಾಲಾ ಕಬಡ್ಡಿಯನ್ನು ಇದೇ ಅಂಕಣದಲ್ಲಿ ನಾವು ಆಯೋಜನೆ ಮಾಡಿಕೊಂಡವರು. ನಿನ್ನೆ ದಿನ ಅದ್ದೂರಿಯಾಗಿ ಬೈಂದೂರು ತಾಲೂಕು ಮಟ್ಟದ ಪ್ರೌಢಶಾಲೆಯ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವನ್ನ ಅತ್ಯಂತ ಶಿಸ್ತಿನಿಂದ ನೆರವೇರಿಸಿದ್ದೇವೆ. ಹಾಗೆ ಅದೇ ಆಶಾಭಾವನೆಯೊಂದಿಗೆ ಇವತ್ತು ಕೂಡ ಕುಂದಾಪುರ ತಾಲೂಕು ಮಟ್ಟದ